ರಾಮದುರ್ಗದಲ್ಲಿ ರೈಲು ಮಾರ್ಗಕ್ಕಾಗಿ ಬೃಹತ್ ಪ್ರತಿಭಟನಾ ಮೆರವಣಿಗೆ. ಲೋಕಾಪುರ ರಾಮದುರ್ಗ ಧಾರವಾಡ ರೈಲು ಮಾರ್ಗಕ್ಕೆ ಒತ್ತಾಯಿಸಿ ಪಟ್ಟಣದಲ್ಲಿ ನಡೆದ ಪ್ರತಿಭಟನೆಗೆ ವ್ಯಾಪಕ ಬೆಂಬಲ ವ್ಯಕ್ತವಾಯಿತು. ಬೆಳಗ್ಗೆ 11 ಗಂಟೆಗೆ ನಗರದ ವೆಂಕಟೇಶ್ವರ ದೇವಸ್ಥಾನದಿಂದ ಹೊರಟ ಪ್ರತಿಭಟನಾ ಮೆರವಣಿಗೆ ಹುತಾತ್ಮ ವೃತ್ತ, ಜೂನಿಪೇಟೆ, ಅಂಬೇಡ್ಕರ್ ಮಾರ್ಗ, ಹಳೆ ಬಸ್ ನಿಲ್ದಾಣ, ಬಾದಾಮಿ ರಸ್ತೆ ಮೂಲಕ ಮಿನಿ ವಿಧಾನಸೌಧ ಎದುರು ಸಮಾವೇಶಗೊಂಡಿತು. ಮೆರವಣಿಗೆ ಉದ್ದಕ್ಕೂ ರಾಮದುರ್ಗಕ್ಕೆ ರೈಲು ಮಾರ್ಗ ಬೇಕು ಎಂಬ ಘೋಷಣೆ ಮೊಳಗಿದವು. ಹೋರಾಟ ಬೆಂಬಲಿಸಿ ಪಟ್ಟಣದ ವ್ಯಾಪಾರಸ್ಥರು ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟು ಬಂದ್ ಮಾಡಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಗ್ರಾಮೀಣ ಪ್ರದೇಶದಿಂದ ಜನರೂ ಸಹ ಆಗಮಿಸಿ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದರು. ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ರೈಲ್ವೆ ಹೋರಾಟಗಾರ ಕುತುಬುದ್ದೀನ್ ಕಾಜಿ, ರೈಲು ಸಂಪರ್ಕ ಹೊಂದಲು ಎಲ್ಲಾ ರೀತಿಯಿಂದಲೂ ಅರ್ಹತೆ ಹೊಂದಿದ್ದು, ವಾಣಿಜ್ಯ ಸಮೀಕ್ಷೆ, ಪ್ರಯಾಣಿಕರ ಸಮೀಕ್ಷೆ ಮತ್ತು ತಾಂತ್ರಿಕ ಸಮೀಕ್ಷೆಗಳಲ್ಲಿ ಯೋಗ್ಯವಾಗಿದೆ. ಈ ಬೇಡಿಕೆ ನಿರಾಕರಿಸಲು ಯಾವುದೇ ಕಾರಣಗಳಿಲ್ಲ. ಈ ಹೋರಾಟಕ್ಕೆ ರಾಮದುರ್ಗದ ಜನಪ್ರತಿನಿಧಿಗಳಿಗೆ ಅಗತ್ಯವಾದ ಮಾಹಿತಿ ನೀಡಲು ನಾನು ಸಿದ್ಧನಿದ್ದೇನೆ. ಅಧಿಕಾರಿಗಳು ಜನಪ್ರತಿನಿಧಿಗಳ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಾರೆ. ಕಾರಣ ಜನಪ್ರತಿನಿಧಿಗಳಿಗೆ ಸರಿಯಾದ ಮತ್ತು ಸಮರ್ಪಕ ಮಾಹಿತಿ ನೀಡುವ ಕೆಲಸವನ್ನು ಹೋರಾಟಗಾರರು ಮಾಡಬೇಕು ಎಂದು ಹೇಳಿದರು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಶಿವಮೂರ್ತೇಶ್ವರ ಮಠದ ಶಾಂತವೀರ ಸ್ವಾಮೀಜಿ, ಬಟಕುರ್ಕಿಯ ಬಸವಲಿಂಗ ಸ್ವಾಮೀಜಿ, ಹರ್ಲಾಪುರದ ಅಭಿನವ ರೇಣುಕಾ ಶಿವಯೋಗಿಗಳು, ಮೌಲಾನಾ ಜಹೂರಾ ಹಾಜಿ, ಮೌಲಾನಾ ಇಮಾಮ್ ಹುಸೇನ್ ವಿರಕ್ತ ಮಠ ಅಧ್ಯಕ್ಷ ಪ್ರದೀಪ್ ಕುಮಾರ್ ಪಟ್ಟಣ, ಶ್ರೀ ಧನಲಕ್ಷ್ಮಿ ಶುಗರ್ ಅಧ್ಯಕ್ಷ ಮಲ್ಲಣ್ಣ ಯಾದವಾಡ, ಬಿಜೆಪಿ ಮಂಡಲ ಅಧ್ಯಕ್ಷ ಡಾಕ್ಟರ್ ಕೆವಿ ಪಾಟೀಲ, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ರಾಜ್ಯಾಧ್ಯಕ್ಷ ಬಸೀರ್ ಅಹಮದ್ ಬೈರ್ಕದಾರ ಮಾತನಾಡಿದರು. ಪ್ರತಿಭಟನೆಯಲ್ಲಿ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯ ಸದಸ್ಯರಾದ ಮಹಮ್ಮದ್ ಶಫಿ ಬೆಣ್ಣಿ, ಡಾಕ್ಟರ್ ಎಂಕೆ ಯಾದವಾಡ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಿಬಿ ರಂಗನಗೌಡ್ರು, ದಲಿತ ಮುಖಂಡ ಬಿಆರ್ ದೊಡಮನಿ, ಪರತ್ಗೌಡ ಪಾಟೀಲ್, ಸುಭಾಷ್ ಗೋಡ್ಕಿ ಸೇರಿದಂತೆ ಹಲವರು ನೇತೃತ್ವ ವಹಿಸಿದ್ದರು. ಪ್ರತಿಭಟನಾಕಾರರು ತಹಶೀಲ್ದಾರ್ ಪ್ರಕಾಶ್ ಹೊಳೆಪ್ಪ ಗೋಳಿಗೆ ಮನವಿ ಸಲ್ಲಿಸಿದರು. ಎಂಡಿ ಸೋಹಿಲ್ ಬಾರಿಕದಾರ, ಚಿಕ್ಕಿ ನ್ಯೂಸ್ ಕನ್ನಡ, ರಾಮದುರ್ಗ. ರಾಮದುರ್ಗ ನಗರದಲ್ಲಿ ಕಂಟಿನ್ಯೂ ಮೇಲಿನ ಮೇಲೆ ಹೋರಾಟಗಳನ್ನು ಮಾಡಿ, ಪ್ರತಿಭಟನೆಗಳನ್ನು ಮಾಡಿ, ಸಾಕಷ್ಟು ಹೋರಾಟ ಪ್ರತಿಭಟನೆ ಮಾಡಿದ ಫಲ 2013-2019ರಲ್ಲಿ ಸರ್ವೆ ಪೂರ್ಣಗೊಂಡಿತು. ಕಾರಣಾಂತರದಿಂದ ಕೆಲವು ಜನರಿಗೆ ಕನ್ಫ್ಯೂಸ್ ಆಗಬಹುದು. ಹೋರಾಟ ಸ್ಥಗಿತ ಆಗಿಲ್ಲ, ಹೋರಾಟ ನಿರಂತರ ಹೋರಾಟ ಆಗ್ತಾ ಇತ್ತು. ನಾವೇನು ರೈಲ್ವೆ ಸಮಿತಿ ಕ್ರಿಯಾ ಸಮಿತಿ ಹೋರಾಟ ರಾಮದುರ್ಗ ತಾಲೂಕಿನವರು ಕ್ರಿಯಾ ಸಮಿತಿ ಸದಸ್ಯರು ಹಾಗೂ ಈ ಮೊದಲನೇದಾಗಿ ನನಗೆ ಹೇಳಬೇಕಪ್ಪ ಅಂತಂತಂದರೆ, ನಮ್ಮ ರಾಮದುರ್ಗ ತಾಲೂಕಿನ ಎಲ್ಲ ವ್ಯಾಪಾರಸ್ಥರು ಎಲ್ಲರೂ ತಮ್ಮ ಹಿಂದೆಂದೂ ಕಾಣಲಾರಂಥ ಪ್ರೋತ್ಸಾಹ ನೀಡಿದ್ದೀರಿ. ಅದಕ್ಕೆ ರೈಲ್ವೆ ಸಮಿತಿ ಇದೆ, ನಮ್ದೇನು ಹೋರಾಟ ಐತೆ ಅದು ಯಶಸ್ವಿ ಆಗ್ತೈತಿ ಅಂತ ಹೇಳಿ ನನಗೆ ಮಾತಾಡೋಕ್ಕೆ 2 ಮಿನಿಟ್. ಧಾರವಾಡಕ್ಕೆ ಹೋಗ್ತಿರ್ತಕ್ಕಂಥ ಯೋಜನೆ ದೊಡ್ಡದೇನಲ್ಲ. ಕೇಂದ್ರ ಸರ್ಕಾರ ಮನಸ್ಸು ಮಾಡಿದ್ರೆ ಅದಕ್ಕೆ ದೊಡ್ಡದೇನಲ್ಲ. ಅದಕ್ಕೆ ಇಚ್ಛಾಶಕ್ತಿ ಕೊರತೆ ಆಗಬಾರ್ದು ಅನ್ನೋ ಉದ್ದೇಶ ಇವತ್ತು ಎಲ್ಲ ಸಂಘಟಕರು ಇವತ್ತಿನ ದಿವಸ ಹೋರಾಟ ಮಾಡೋಕ್ಕಿಂತ ಪ್ರಾರಂಭ ಆಗಿದೆ. ಅದಕ್ಕೆ ತಾವೆಲ್ಲರೂ ಇವತ್ತಿನ ದಿವಸ ತನು ಮನ ಧನದಿಂದ ಎಲ್ಲರೂ ಪ್ರತಿಯೊಂದು ಕಾರ್ಯದೊಳಗೆ ಭಾಗವಹಿಸಿ ಈ ಹೋರಾಟ ನಮ್ಮದು, ನಮ್ಮ ಮನೆಯದು ಅನ್ನುವಂಥ ಕಲ್ಪನೆಯನ್ನು ಕೊಡಬೇಕು. ಜೊತೆಗೆ ಜಾತ್ಯತೀತ ಮತ್ತು ಪಕ್ಷಾತೀತವಾಗಿ ನಾವು ಮುನ್ನಡೆಯನ್ನು ಬರಬೇಕು. ಅಲ್ಲಿ ಮ್ಯಾಲೆ ಗೊತ್ತಾಗ್ತದೆ, ಜಾತ್ಯತೀತ ಮತ್ತು ಪಕ್ಷಾತೀತವಾಗಿ ನಾವು ರೈಲ್ವೆದೊಳಗೆ ಅಡ್ಡಬೇಕಾಗಿದ್ದರೆ ನಾ ಈ ಜಾತಿ ಅವನದಿ, ಈ ಪಕ್ಷ ಅನ್ನೋದಂತ ಯಾರು ಅಡ್ಡಿಲ್ಲ. ಅದಕ್ಕೆ ವೈಯಕ್ತಿಕವಾಗಿ ನನ್ನ ಕಳಕಳಿ ವಿನಂತಿ ಏನದಂದ್ರೆ, ಈ ಹೋರಾಟವನ್ನ ಶಾಸಕರಾಗಿರ್ಬೋದು, ಮಾಜಿ ಶಾಸಕರಾಗಿರ್ಬೋದು, ಇರ್ತಕ್ಕಂಥ ಸಂಸದರಾಗಿರ್ಬೋದು ಎಲ್ಲರೂ ಸೇರ್ಕೊಂಡು ಪ್ರಾರಂಭ ಮಾಡಬೇಕಾಗಿದೆ. ನಾವೆಲ್ಲರೂ ಇವತ್ತಿನ ದಿವಸ ಬೆಂಗಳೂರಿಗೆ ಆಗಿರ್ಬೋದು, ಬೆಳಗಾವಿಗೆ ಆಗಿರ್ಬೋದು ನಿಯೋಗನ ತಗೊಂಡು ಹೋಗ್ಬೇಕಾಗಿದೆ. ಅದಕ್ಕೆ ಕಾಜಿ ಅವರು ಮುಂಚೂಣಿಯಲ್ಲಿ ಹೇಳಿದ್ದಾರೆ. ಅದರ ಹೋರಾಟವನ್ನು ಯಾವ ರೀತಿ ಮಾಡಿದೀವಿ ಅನ್ನೋದ್ರ ಬಗ್ಗೆ ಹೇಳುವಂಥವ್ರು ಅದಾರ. ಅದಕ್ಕೆ ದಯವಿಟ್ಟು ಏನಪ್ಪಾ ಅಂದ್ರೆ, ನಾವು ಯಾವುದೇ ಸಂದರ್ಭದಲ್ಲಿ ಹೋಗುವಂಥ ಪರಿಸ್ಥಿತಿ ಬಂದರೂ ಸಹಿತ ನಮ್ಮ ಸ್ವಂತ ಖರ್ಚಿನಿಂದ ಹೋಗ್ಬೇಕು ಅನ್ನುವಂಥ ಇಚ್ಛಾಶಕ್ತಿಯನ್ನು ನಾವೆಲ್ಲರೂ ಮನಗಣಬೇಕಾಗಿದೆ. ಅದಕ್ಕೆ ಇಲ್ಲಿರ್ತಕ್ಕಂಥ ರಾಜಕೀಯ ಎಲ್ಲ ವಿಚಾರಗಳನ್ನ ತೆಗೆದುಕೊಂಡು ಹೋಗುವಂಥ ಸಂದರ್ಭದೊಳಗೆ ಮಠಾಧೀಶರನ್ನ ಕರ್ಕೊಂಡು ಒಮ್ಮೆ ಹೋಗುವಂಥ ಪರಿಸ್ಥಿತಿ ಬಂದರೂ ಸಹಿತ ಮಾದೇವಪ್ಪನ ಯಾದವಾಡ ನೇತೃತ್ವದೊಳಗೆ ದಿಲ್ಲಿ ಹೋಗಿ ಬಂದರೂ ಸಹಿತ ಎಲ್ಲ ಮಠಾಧೀಶರನ್ನ ಕರ್ಕೊಂಡು ಹೋಗ್ತೀನಿ ಅನ್ನೋ ಸಂಕಲ್ಪನ ನಾವು ವೇದಿಕೆ ಮುಖಾಂತರ ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. रियासत कर्नाटक को और फिर सेंट्रल गवर्नमेंट को ये जो है मैसेज देना चाहते हैं कि जब तक जो है हमारे यहाँ रेलवे आप नहीं देंगे तब तक हम खामोश नहीं बैठेंगे, बल्कि अभी प्रोटेस्ट हुआ है इससे ज़्यादा जो है तादाद के साथ हम प्रोटेस्ट करेंगे और फिर जो है हम इस रामपुर तालुके को जो है एक नमूना कायम करने वाले हैं. 1667 ಕೋಟಿ ರೂಪಾಯಿಯನ್ನ ಕ್ರಿಯಾ ಯೋಜನೆ ಮಾಡಿ ಆ ಒಂದು ರೈಲು ಮಾರ್ಗ ಮಾಡಬೇಕನ್ನುವಂತ ಒಂದು
ಇದರಲ್ಲಿ ಇತ್ತದು. ಆದ್ರೆ ಕಾರಣಾಂತರದಿಂದ ಯಾಕೆ ಅದನ್ನ ಚಾಲನೆಯಲ್ಲಿ ತರಲಿಲ್ಲ ಅನ್ನುವಂಥದ್ದು ಯಕ್ಷ ಪ್ರಶ್ನೆಯಾಗಿ ಉಳಿದೈತಿ. ಅದನ್ನ ನಾವು ಕ್ವಶನ್ ಮಾಡಬೇಕಾಗಿದೆ, ನಾವು ಪ್ರಶ್ನೆ ಮಾಡಬೇಕಾಗಿತ್ತು ರೈಲ್ವೆ ಇಲಾಖೆಯವರಿಗೆ. ಮಾಡುವ ಸಲುವಾಗಿನೇ ಇವತ್ತು ನಾವು ಒಂದು ಹೋರಾಟವನ್ನ ಹುಟ್ಟಾಕೊಂಡಿವಿ. ಯಾಕಂತಂದ್ರೆ ಕಳೆದ 20 ವರ್ಷಗಳಿಂದ ರಾಮದುರ್ಗ ಜನತೆಯ ಕನಸಿದೆ, ನಮ್ಮ ರಾಮದುರ್ಗಕ್ಕೂ ರೈಲು ಬೇಕು ಅಂತ ಹೇಳಿ. ನಾವು ಬೇಕಂತ ಕೇಳಾಗತ್ತಿಲ್ಲ. ಇವತ್ತು ನೀವು ತೇರದಾಳ, ಹಾರುಗೇರಿ, ಜಮಖಂಡಿ, ಮುದೋಳ್ ಈ ಎಲ್ಲ ಕಡೆ ನೋಡ್ರಿ, ನೀವು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಅವರು ಅಲ್ಲಿ ಬಸ್ ಹತ್ತಿಗಾಸ ಧಾರವಾಡ ಬರಬೇಕು, ಇಲ್ಲ ಹುಬ್ಳಿಗೆ ಬರ್ಬೇಕು. ಅಲ್ಲಿ ಬಂದು ಆ ನಂತರದಲ್ಲಿ ಅಲ್ಲಿ ಬೆಂಗಳೂರಿಗೆ ಟ್ರೈನ್ ಹತ್ತಬೇಕು ಅವರು. ಇಂಥ ಒಂದು ಪರಿಸ್ಥಿತಿ ಇರುವಾಗ ಈಗ ಲೋಕಾಪುರಕ್ಕೆ ಏನು ಟ್ರ್ಯಾಕ್ ಬಂದಿದೆ, ಆ ಟ್ರ್ಯಾಕ್ ಅನ್ನ ಇವತ್ತು ರಾಮದುರ್ಗದಲ್ಲಿ ಬಂದು ಸಿರ್ಸಂಗಿಗೆ ಬಂದು ಸೌದತ್ತಿ ಎಲ್ಲಮ್ಮ ಅಲ್ಲಿ ಧಾರವಾಡಕ್ಕೆ ಹೋಗ್ಬೇಕು ಅಂತೇಳಿ ಇವತ್ತೊಂದು ಬೃಹತ್ತವಾದಂಥ ಪ್ರತಿಭಟನೆ ರ್ಯಾಲಿಯನ್ನ ಮಾಡಿದರು. ಸುಮಾರು 10 ರಿಂದ 15 ಸಾವಿರ ಜನ ಆ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ರು. ಈ ಯೋಜನೆ 2019 ಅನುಷ್ಠಾನಕ್ಕೆ ಬರಬೇಕಾಗಿತ್ತು. ಏನು ದುರ್ದೈವ, ನಮ್ಮ ಭಾಗದ ಜನಪ್ರತಿನಿಧಿಗಳು ಆ ಒಂದು ಸರ್ವೆ ಕಾರ್ಯ ಏನು ನಡೆದು ಹುಬ್ಬಳ್ಳಿ ರೈಲ್ವೆ ವಲಯದಿಂದ ದಿಲ್ಲಿ ರೈಲ್ವೆ ಬೋರ್ಡಿಗೆ ಏನು ಹೋಗಿದ್ದು ಅದನ್ನು ಫಾಲೋಅಪ್ ಮಾಡಲಾರ್ದ ಅದನ್ನು ವಿಫಲ ಆಗೈತಿ. ಈಗಾಗಲೇ ಜನರ ಬೇಡಿಕೆಗೆ, ಜನರ ಆಶೆಗೆ ತಕ್ಕಂತೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಸ್ಪಂದನೆ ಮಾಡಬೇಕು. ಅದರಂತೆ ನಮ್ಮ ಭಾಗದ ಜನಪ್ರತಿನಿಧಿಗಳು ಹೆಚ್ಚಿನ ಇಚ್ಛಾಶಕ್ತಿಗೆ ತೋರಿಸಬೇಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ತಂದು ಯೋಜನೆ ಕಾರ್ಯರೂಪಕ್ಕೆ ಬರುವಲ್ಲಿ ಯಾವುದೇ ವೈಜ್ಞಾನಿಕ ತೊಂದರೆಗಳಿಲ್ಲ. ಎಲ್ಲ ರೀತಿಯಿಂದ ಇದು ಯೋಜನೆ ಅನುಷ್ಠಾನಕ್ಕೆ ಬರೋಕೆ ಫಿಟ್ ಐತಿ. ಫಿಟ್ ಇದ್ದಾಗ ಕಾರ್ಯರೂಪಕ್ಕೆ ಯಾಕೆ ಬರಂಗಿಲ್ಲ ಅಂತೇಳಿ ನಾನು ಎರಡೂ ಸರ್ಕಾರಗಳಿಗೆ ಕೇಳ್ತೀನಿ, ಜನಪ್ರತಿನಿಧಿ ಕೇಳ್ತೀನಿ. ಈಗಾದರೂ ಕಾಲು ಬಿಚ್ಚಿಲ್ಲ. ಇದು ಹೋರಾಟದ ಒಂದು ಕಿಚ್ಚು, ಜನರ ಭಾವನೆಗೆ ಸ್ಪಂದನೆ ಮಾಡಬೇಕು. ತಾವುಗಳು ಮುಂದುವರೆದು ರಾಜ್ಯ ಸರ್ಕಾರದಿಂದ ಭೂಮಿ ಕೊಡಿಸಲು ಸ್ಥಳೀಯ ಶಾಸಕರು ಮತ್ತು ಸಂಸದರು ಎಲ್ಲರೂ ಪ್ರಯತ್ನ ಮಾಡಬೇಕು. ಅದರ ಹುಮ್ನಾಬಾದ್ನಲ್ಲಿ 24x7 ಸೇವೆ ಸಲ್ಲಿಸುತ್ತಿರುವ ಮಕ್ಕಳ ಹೈಟೆಕ್ ಗಗನ್ ಆಸ್ಪತ್ರೆ. ಬೀದರ್ ಜಿಲ್ಲೆಯ ಜನರಿಗೆ ಈಗ ತಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ನಿಮ್ಮ ಜಿಲ್ಲೆಯ ಹುಮ್ನಾಬಾದ್ನ ಗಗನ್ ಆಸ್ಪತ್ರೆ ನೋಡಲು ಸುಂದರವಾದ ಕಟ್ಟಡ ಅಷ್ಟೇ ಅಲ್ಲದೆ ಮಕ್ಕಳಿಗೆ ತರಹದ ಆಟದ ಮನರಂಜನೆ ಜೊತೆಗೆ ಅತ್ಯುತ್ತಮ ಚಿಕಿತ್ಸೆ ನೀಡಲಾಗುತ್ತದೆ. ಇಲ್ಲಿ NICU 10 ಬೆಡ್ಸ್, PICU 6 ಬೆಡ್ಸ್, ಡಿಪ್ಯಾಪ್, ವೆಂಟಿಲೇಟರ್ ಸೇರಿದಂತೆ ವಿವಿಧ ಮುಖ್ಯ ಸೇವೆಗಳು ಕೂಡ ಲಭ್ಯ ಇದೆ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಗಗನ್ ಆಸ್ಪತ್ರೆ, ಪೊಲೀಸ್ ಠಾಣೆ ಹಿಂದುಗಡೆ, ಹುಮ್ನಾಬಾದ್. ಸಂಪರ್ಕಿಸಿ 9620618472 ಅಥವಾ 8884666532. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ SP TVS ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ SP TVS ಶೋರೂಮ್ ಮಾಲೀಕರು ಲೋಕೇಶ್ RG. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್.